RD hosts Race for 7 press conference in Bangalore, calls for urgent action on rare diseases, Bangalore, February 2026. Organization for Rare Diseases India, RD, today hosted a press conference in Bangalore ahead of the upcoming Race for 7 awareness run scheduled on 22nd February 2026. In a strong call for awareness, equity in healthcare, and urgent policy attention for rare diseases, the conference brought together medical experts, rare disease patients and caregivers, and advocacy leaders. ಮೊದಲಿಗಾಗಿ ಎಲ್ಲರೂ ಈ ಸಮಾರಂಭಕ್ಕೆ ಪ್ರೆಸ್ ಮೀಟಿಂಗ್ ಬಂದಿದ್ದಕ್ಕೆ ತುಂಬ ಧನ್ಯವಾದಗಳು. ನಾನು ಪ್ರಸನ್ನ ಶಿರೋಳ್, ORD ಆರ್ಗನೈಸೇಷನ್ ಫಾರ್ ರೇರ್ ಡಿಸೀಸ್ದ ಸಹ ಸಂಸ್ಥಾಪಕ ಮತ್ತು ಎಕ್ಸಿಕ್ಯೂಟಿವ್ ಡೈರೆಕ್ಟರ್. ORD ಅಂದರೆ ಆರ್ಗನೈಸೇಷನ್ ಫಾರ್ ರೇರ್ ಡಿಸೀಸ್ ಇಂಡಿಯಾ, ಒಂದು ಭಾರತದಲ್ಲಿ ಎಲ್ಲ ರೇರ್ ಡಿಸೀಸ್ ಅತಿ ವಿರಳ ಕಾಯಿಲೆಗಳ ಸಪೋರ್ಟ್ ಮಾಡುವಂಥ ಒಂದು ಆರ್ಗನೈಸೇಷನ್. ಇದು ಶುರುವಾಗಿದ್ದು 2014ರಲ್ಲಿ ಮತ್ತು ಪರ್ಸ್ನಲಿ ನಾನು ಸುಮಾರು 18 ವರ್ಷದಿಂದ ಈ ಅತಿ ವಿರಳ ಕಾಯಿಲೆಗಳ ಬಗ್ಗೆ ಅವೇರ್ನೆಸ್, ಜಾಗರೂಕತೆ, ಅಡ್ವೊಕೆಸಿ, ಗೌರ್ಮೆಂಟ್ ಜೊತೆಗೆ ವರ್ಕ್ ಮಾಡಿ ಈ ಪೇಷಂಟ್ಸಿಗೆ ಬೇಕಾಗಿರೋ ಒಂದು ಸೌಲಭ್ಯ, ಪಾಲಿಸಿ ಇದ್ರ ಬಗ್ಗೆ ಹೋರಾಟ ಮಾಡ್ತಾ ಬಂದಿದ್ದೀನಿ. ಇದ್ರ ಜೊತೆಗೆ ನಾವು ರೇರ್ ಡಿಸೀಸ್ ಅತಿ ವಿರಳ ಕಾಯಿಲೆಗಳ ಪೇಷಂಟ್ಸಿಗೆ ಏನೇನು ಬೇಕು ಅಂದರೆ, ಹೆಸರು ಹೇಳುವಾಗ ಇದು ಅತಿ ವಿರಳ, ಇಲ್ಲಿ ಜಾಸ್ತಿ ಜನ ಪೇಷಂಟ್ಸ್ ಇರೋದಿಲ್ಲ. ಲೈಕ್ ಜನರಿಕ್ ನೀವು ಯಾವುದೋ ಟೈಫಾಯ್ಡ್ ತೊಗೋಬೋದು ಅಥವಾ ಕ್ಯಾನ್ಸರ್ ತೊಗೋಬೋದು, ಸುಮಾರು ಜನ ಇರ್ತಾರೆ. ಬಟ್ ಅತಿ ವಿರಳ ಕಾಯಿಲೆಗಳಂದರೆ ಸುಮಾರು 7,000 ಕಾಯಿಲೆಗಳಿದೆ. ಅದರಲ್ಲಿ ತುಂಬ ಕಷ್ಟ ಅಂತಂದರೆ ಒಂದು ಡೈಗ್ನೋಸಿಸ್ ಆಗೋದಿಲ್ಲ. ಸುಮಾರು 7 ವರ್ಷ ಬೇಕು ಡೈಗ್ನೋಸ್ ಆಗೋಕ್ಕೆ. ಆಮೇಲೆ ಡೈಗ್ನೋಸ್ ಆದರೆ ಟ್ರೀಟ್ಮೆಂಟ್ ಇರೋದಿಲ್ಲ. 7,000ರಲ್ಲಿ 95% ಅಂದರೆ ಡಿಸೀಸ್ಗೆ ಡೈರೆಕ್ಟ್ ಟ್ರೀಟ್ಮೆಂಟೇ ಇಲ್ಲ, ಚಿಕಿತ್ಸೆ ಇಲ್ಲ. ಓನ್ಲಿ 5% ಡಿಸೀಸ್ಗೆ ಟ್ರೀಟ್ಮೆಂಟ್ ಇದೆ. ಆಮೇಲೆ ಯಾವುದಕ್ಕೆ ಟ್ರೀಟ್ಮೆಂಟ್ ಇದೆ ಅದು ತುಂಬ ಕಾಸ್ಟ್ಲಿ, ದುಬಾರಿ. ಅಂದರೆ ಕಡಿಮೆ ವೆಚ್ಚದಿಂದನೂ ಶುರು ಆಗುತ್ತೆ, ಬಟ್ ಮೇನ್ ಪ್ರಾಬ್ಲಮ್ ಇರೋದು ಲಾಂಗ್ ಟರ್ಮ್. ಯಾವ ಪೇಷಂಟ್ಸ್ ಇರ್ತಾರೆ, ಅವ್ರಿಗೆ ಯಾವ ಚಿಕಿತ್ಸೆ ಬೇಕಾಗುತ್ತೆ. ವರ್ಷಕ್ಕೆ 50 ಲಕ್ಷದಿಂದ ಹಿಡಿದು ಕೋಟಿವರೆಗೆ ಬೇಕು. ಆಮೇಲೆ ಪ್ರತಿ ವರ್ಷ ಕೊಡಬೇಕು, ಲೈಫ್ ಲಾಂಗ್ ಕೊಡಬೇಕು. In Kannada also. So everybody is here for awareness of what is a rare disease. 80% of all rare diseases, which I think will be defined in India as one that is affecting less than 1 in 5,000 people, is something that is mostly genetic. Mrs. Padma spoke something, but her condition may not be genetic. There are other conditions also, some cancer, something that comes a little later. But many of the children who are born with these conditions have got a genetic problem. So what was the difficulty from 2006, it's now 20 years since we have set up a laboratory in Center for Human Genetics in Bangalore, where we are doing testing without any cost for public hospitals. ಸೊ ಈ ಕಾಯಿಲೆಗೆ ಬಂದು ಸೊ ಆ್ಯಸ್ ಆಫ್ ನೌ ಟ್ರೀಟ್ಮೆಂಟ್ ಇದೆ. ಟ್ರೀಟ್ಮೆಂಟ್ ಅಂತ ಹೇಳಿದ್ರೆ ಸೊ ನಮಗೆ ಮೆಡಿಸಿನ್ ಸಿಗಬೇಕಾಗುತ್ತೆ. ಸೊ ಮೆಡಿಸಿನ್ನು ಸಿಗಬೇಕು ಅಂತ ಹೇಳಿದ್ರೆ ಈ ಒಂದು ಕಾಸ್ಟ್ ನೋಡೋಕೆ ಹೋದರೆ 10 kg ಮಗುಗೆ ಐ ಥಿಂಕ್ ಅರೌಂಡ್ 2.5 crore to 3 crores ಆಗುತ್ತೆ per yearಗೆ. ಸೊ ಈಗ ನನ್ನ ಮಗ ಬಂದು ಸೊ ಹೀ ಈಸ್ ಸ್ಟಡಿಯಿಂಗ್ BCA ಫಸ್ಟ್ ಇಯರ್. ಓಕೆ, ಸೊ ಅವನಿಗೇನಂದರೆ ಅವನು ಇವಾಗ ಆಲ್ಮೋಸ್ಟ್ 40 to 35 to 40 kgs ಇದ್ದಾನೆ. ಸೊ ಈಗ ಅವನಿಗೆ ಅರೌಂಡ್ 12 crores ಬೇಕಾಗುತ್ತೆ ಮೆಡಿಸಿನ್ ಮಾತ್ರ. ಸೊ ಹಾಗಾಗಿ ಇದು ನಮಗೆ ಇದರ ಗೌರ್ಮೆಂಟ್ ಕಡೆಯಿಂದನೂ ಸಪೋರ್ಟ್ ಏನು ಸಿಗ್ತಾಯಿಲ್ಲ. ಸೊ ಆ್ಯಸ್ ಎ ಪ್ಯಾರೆಂಟ್ಸು ಇದರ ಈವನ್ ನಾನು 1 ಲಕ್ಷ ಅರ್ನ್ ಮಾಡಿದ್ರೂ ಆಗಲಿ 10 ಲಕ್ಷ ಅರ್ನ್ ಮಾಡಿದ್ರೂ ಆಗಲಿ ಈ ಒಂದು ಮೆಡಿಸಿನ್ ಅನ್ನೋದು ಬಂದು ನಾನು ಖಂಡಿತವಾಗ್ಲೂ ತಗೊಳ್ಳೋಕ್ಕಾಗಲ್ಲ. ಸೊ ಅವ್ರಿಗೆ ನಾವು ಟ್ರೀಟ್ಮೆಂಟ್ ಕೊಡ್ಸೋಕ್ಕಾಗಲ್ಲ. ಸೊ ಹಾಗಾಗಿ ನಾವು ಏನು ಕೇಳ್ಕೊಳ್ಳೋದಂದರೆ ಗೌರ್ಮೆಂಟ್ಗೆ, ಸೊ ಇಂಥ ಕಾಯಿಲೆಗಳಿಗೆ ಏನು ಮೆಡಿಸಿನ್ ಬೇಕೋ ಅಂಥದ್ದು ನಮ್ಮ ದೇಶದಲ್ಲೇ ಅವ್ರು ಸ್ಟಾರ್ಟ್ ಮಾಡಿ, ಸೊ ಇಂಥ ಮಕ್ಕಳಿಗೆಲ್ಲ ಸ್ವಲ್ಪ ಆ್ಯಸ್ ಎ ಡೋನರ್ಸ್ ಥರ ಅವ್ರೇನಾದರೂ ಕೊಟ್ಟು ಸೊ ಕಾಪಾಡಿದ್ರೆ ಸೊ ಸುಮಾರು ಮಕ್ಕಳನ್ನ ನಾವು ಉಳಿಸ್ಕೋ. After taking the yellow fever vaccine, when I went to Kenya, this happened 12 years back, and 20 days after the vaccine, my gum started bleeding, but my dentist could not find out the reason, and I thought I was having hormonal issues because I had finished my menopause. And then I went to the place and came and all that stuff. But after a month, what happened was
I had massive bruises. I had blood in my urine and stools, and my count had fell down to 26,000. So then we did a bone marrow and ruled out cancer, and then it was called, immune thrombocytopenia, which my hematologist said was idiopathic. Somehow I could not accept it because I did not have any fever, any infections, nothing. And all of a sudden, my count from 2 lakh had gone to 26,000 when I went to the... ಅಂತ ನಮ್ಮ ಮಗನ ಹೆಸರು ರೇವಂತ್. ಅವನಿಗೆ 4 ವರ್ಷ. ಅವನು ಗೋಚರ್ ಡಿಸೀಸ್ ಇಂದ ಸಫರ್ ಮಾಡ್ತಾ ಇದ್ದಾನೆ. ನಮಗೆ ಸೆಂಟ್ರಲ್ ಗೌರ್ಮೆಂಟ್ ನ್ಯಾಷನಲ್ ರೇರ್ ಡಿಸೀಸ್ ಪಾಲಿಸಿಯಿಂದ 50 ಲಕ್ಷ ರೂಪಾಯಿ ಅಮೌಂಟ್ ಬಂದಿತ್ತು. ಅದು ಖಾಲಿ ಆದ ಈಗ 2 ಇಯರ್ಸ್ ಆಗಿದೆ. ಈ 2 ಇಯರ್ಸ್ ನನ್ನ ಮಗುಗೆ ಈಗ 10 ಮಂತ್ಸ್ ಇಂದ ಮೆಡಿಸಿನ್ ಸಿಗ್ತಾ ಇಲ್ಲ. ನಾವು ಆಲ್ ಎಲ್ಲ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿರೋ ಎಂಪಿಸ್ನೆಲ್ಲಾನು ಭೇಟಿಯಾಗಿದ್ದೀವಿ. ಎಲ್ಲರಿಗೂ ಲೆಟರ್ ಕೊಡ್ತಾನೆ ಇದ್ದೇವೆ ಹೊರತು ಎಲ್ಲಿ ಸಹ ನಮಗೆ ರೆಸ್ಪಾನ್ಸ್ ಬರ್ತಾ ಇಲ್ಲ. ಸೆಂಟ್ರಲ್ ಗೌರ್ಮೆಂಟ್ ಕೇಳಿದ್ರೆ ಸೆಂಟ್ರಲ್ ಗೌರ್ಮೆಂಟ್ ಹೇಳ್ತಾ ಇದಾರೆ ಇಟ್ ಇಸ್ ಅ ಸ್ಟೇಟ್ ಸಬ್ಜೆಕ್ಟ್, ಸ್ಟೇಟ್ ಅವರೇ ಇದ್ರ ಬಗ್ಗೆ ಗಮನ ಹರಿಸಬೇಕು ಅಂತ ಹೇಳ್ತಾ ಇದಾರೆ. ಈ ಸ್ಟೇಟ್ ಅಲ್ಲಿ ಬಂದ್ರೆ ಸೆಂಟ್ರಲ್ ಅವ್ರು ಯಾಕೆ ನ್ಯಾಷನಲ್ ಪಾಲಿಸಿ ಮಾಡಿದ್ರು ಅಂತ ಹೇಳ್ತಾ ಇದಾರೆ. ಈ ಎರಡು ಗೊಂದಲದಲ್ಲಿ ನಮ್ಮ ಮಕ್ಕಳು ನಾವು ಕಳ್ಕೊಳ್ಳೋ ಪರಿಸ್ಥಿತಿಲಿ ಬಂದಿದ್ದೀವಿ. ಹೆಲ್ತ್ ಮಿನಿಸ್ಟರ್ ಒಂದು ಭರವಸೆ ಕೊಟ್ಟು MLC ನವೀನ್ ಕುಮಾರ್ ಅವರ ನೇತೃತ್ವದಲ್ಲಿ ಅದು ಡಿಸ್ಕಷನ್ ಆದ್ಮೇಲೆ ಒಂದು 2 ಮಂತ್ಸ್ ನಮಗೆ ಬೆನಿಫಿಟ್ ಆಯ್ತು. ಅದ ನಂತರ ಯಾವುದೇ ರೀತಿಯಾದ ಮೆಡಿಸಿನ್ ನಮಗೆ ಬರ್ತಾ ಇಲ್ಲ. ಈಗ ಮೆಡಿಸಿನ್ ಎಲ್ಲಾ ಮಕ್ಕಳಿಗೂ ಸ್ಟಾಪ್ ಆಗಿ ಆಲ್ಮೋಸ್ಟ್ 2 ಇಯರ್ಸ್ ಆಗಿದೆ. ನನ್ನ ಮಕ್ಳಿಗೆ ಸ್ಟಾಪ್ ಆಗಿ 10 ಮಂತ್ಸ್ ಆಗಿದೆ. ನಮ್ ಚಿಕ್ಕ ಮಕ್ಕಳು, ಇವನ್ ಮಕ್ಳಿಗೆ ಸ್ಟಾಪ್ ಆಗಿ 1 ಇಯರ್ ಆಗಿದೆ. ಅವ್ರ ಮಕ್ಳಿಗೆ ಸ್ಟಾಪ್ ಆಗಿ 2 ಇಯರ್ಸ್ ಆಗಿದೆ ಆಲ್ರೆಡಿ. ಯಾರಿಗೂ ಸಹ ಮೆಡಿಸಿನ್ ಬರ್ತಾ ಇಲ್ಲ. ಡೋನರ್ಸ್ ಇಂದ CSR ಫಂಡ್ಸ್ ಇಂದ ಯಾವುದೇ ರೀತಿ ಬೆನಿಫಿಟ್ ಬರೋದಿಲ್ಲ. ಯಾಕೆ ಅಂತಂದ್ರೆ ನಾವು ಒಂದ್ಸಲಿ ಕೇಳ್ಬೋದು, 2 ಸಲಿ ಕೇಳ್ಬೋದು. ಅವರು ನಾವು ಭಿಕ್ಷೆ ಬೇಡ್ದಂಗ್ ಲೆಕ್ಕ. ನೀವು ಒಂದ್ಸತಿ ಕೇಳಿದಾಗ 10,000 ರೂಪಾಯಿ ಕೊಡ್ತಾರೆ ಅಂತಂದ್ರೆ ನೆಕ್ಸ್ಟ್ ಸತಿ ಹೇಳಿದಾಗ ನೀವು ಸುಳ್ಳು ಹೇಳ್ತಾ ಇದೀನಪ್ಪ ಅಂತ ಲೆಕ್ಕ ತಗೊಂತಾರೆ. ಅದೇ ನಾನೇ ನನ್ನ ಹತ್ರನೇ ಯಾರು ಬೇರೆ ಪೇರೆಂಟ್ಸ್ ಬಂದಾಗ ನಾವು ಒಂದ್ಸಲಿ ಕೊಡ್ಬೋದು ಅಷ್ಟೇ ಹೊರತು ಇನ್ನೊಂದ್ಸಲಿ ಬಂದಾಗ ಯಾರು ಕೊಡೋದಿಲ್ಲ. ಇದು ಸರ್ಕಾರನೇ ಇದಕ್ಕೆ ಕ್ರಮ ಕೈಗೊಳ್ಬೇಕು. ಆಲ್ರೆಡಿ CM ಲೆಟರ್ ಕೊಟ್ಟಿದೀವಿ, DCM ಲೆಟರ್ ಕೊಟ್ಟಿದೀವಿ, ಹೆಲ್ತ್ ಮಿನಿಸ್ಟರ್ ಲೆಟರ್ ಕೊಟ್ಟಿದೀವಿ. CSR ಫಂಡ್ ಅಂತ ಹೆಲ್ತ್ ಮಿನಿಸ್ಟರ್ ಅವ್ರು ಹೇಳ್ತಾರೆ. CSR ಫಂಡ್ ಅವರೇ ಕೊಡಿಸ್ಲಿ. ಯಾರು ಕೊಡೋದಿಲ್ಲ. ನಾವು ದೊಡ್ಡ ಕಂಪ್ನಿನೇ ಹೇಗೆ ಭೇಟಿ ಆಗೋಗುತ್ತೆ, ಹೇಗೆ ತಗೊಳಕ್ ಆಗುತ್ತೆ? ಈಗ ಡಾಕ್ಟರ್ಸ್ ಆಗ್ಲಿ, ಓಡೇದವರಾಗ್ಲಿ ಅವ್ರ ಪ್ರಯತ್ನ ಪಡ್ತಾ ಇದಾರೆ. ಎಲ್ಲರೂ ನಮ್ಮ ಒಟ್ಟಿಗೆ ಸೇರಿ ಪ್ರಯತ್ನ ಮಾಡ್ತಾ ಇದಾರೆ. ಬಟ್ ಫಂಡ್ಸ್ ಬರ್ದಲ್ಲೇನೆ ನಮ್ಮ ಮಕ್ಳನ್ನ ಹೇಗೆ ಉಳಿಸ್ಕೊಳಕ್ ಆಗುತ್ತೆ ಅನ್ನೋದು ಅಷ್ಟೇ. ಸರ್ಕಾರಕ್ಕೆ ಒಂದು ಮನವಿ ಏನಂತಂದ್ರೆ ದಯವಿಟ್ಟು ನಮ್ಮ ಮಕ್ಳನ್ನ ಉಳಿಸ್ಕೊಡಿ. ಇದು ಸ್ಟೇಟ್ ಸೆಂಟ್ರಲ್ ನಮಗೆ ಅದು ಗೊತ್ತಿಲ್ಲ. ನಮ್ಮ 150 ಕೋಟಿಯಲ್ಲಿ ನಮಗಿರೋ ಒಬ್ಬೊಬ್ಬ ಮಕ್ಳು ಇರ್ತಾರೆ, ಅವ್ರು ಉಳಿಸ್ಕೋಬೇಕು. ದಯವಿಟ್ಟು